ಅಣ್ಣ ತಗೊಳ್ಳೋಣ 7,000 ಸರಿಯಾಗೈತೆ. ಏನೇ ಶಾರದಾ, ಏನಂಗ್ ಮುಖ ನೋಡ್ತಾ ಇದ್ಯಾ? ನಾನ್ ಕಣೆ ರಾಚಮ್ಮ. ಗೊತ್ತಾಯ್ತದ್ಕೆ, ಬನ್ನಿ ಕೂತ್ಕೊಳ್ಳಿ. ಒಂದ್ ಲೋಟ ನೀರ್ ತಾಂಬ ಹೋಗು. ತರ್ತೀನಿ. ಏನ್ರೋ ಕದೀಮ್ರಾ, ಏನ್ ಹಂಗ್ ನೋಡ್ತಿದ್ದೀರಾ? 15 ವರ್ಷದ ಹಿಂದೆ ಸಂಬಂಧನ್ ಕರ್ಕೊಂಡ್ ಹೋದವಳು ಹೆಂಗ್ ತಿರ್ಗಾ ಬಂದ್ಲು ಅಂತ ಯೋಚನೆ ಮಾಡ್ತಿದ್ದೀರಾ ಎಲ್ಲ? ಬಿಡ್ತು ನಾವ್ ಯಾಕೆ ಹಂಗ ಅನ್ಕೊಳ್ಳೋಣ? ನಮ್ ಒಡುಡ್ದ ಅಕ್ಕ ನೀನು, ನಮಗ್ ನಿನ್ ಮೇಲೆ ಪ್ರೀತಿ ಇರಕ್ಕಿಲ್ವಾ? ಪಿರುತೆ ಅದೇ ಸುರಿತದ್ ಕಣಪ್ಪ. ಮಗುನ್ ಕೊಂಡೇನ್ ಜೋಟ್ಬಿಟ್ಟು ತೊಟ್ಲುತ್ತವ ನನ್ ಮಕ್ಕಳ್ರು ನೀವು. 15 ವರ್ಷದಿಂದ ಬಂದು ಏನು ಎತ್ತ ಬದ್ಕೋಳ ಸತ್ತವಳ ಅಂತ ಯಾವನಾರು ಬಂದ್ ನೋಡಿದ್ರ ನೀವು? ಹೆಂಗ್ ಬರೋದು ಸಾಲ್ದ? ಓದ್ಕಿತ ಊರಿಗೆ ಬಂದಾಗ ಕಿತ್ತೋಗಿರ ಕೆರೆ ತಗೊಂಡು 4 ಜನಕ್ಕೂ ಅಟ್ಟಾಡ್ಸ್ಕೊಂಡು ಹೊಡ್ಕೊಂಬಂದ ಊರಿಂದ ಆಚೆವರೆಗೂ. ಓಹೋ ಬಂದ್ಬಿಡ್ತಾರೆ. ಸುಮ್ನೆ ರಕವ್, ಅವತ್ ನೀನ್ ಹೊಡೆದ್ ಕೆರೆದ ತಿಂದು ಇಲ್ಲಿಗ್ ಬಂದು ಸ್ವಾಮಿಗಳ ಹತ್ರ ಕುಲ ಸುದ್ದಿ ಮಾಡ್ಕೊಂಡಿದ್ದು ಗೊತ್ತಾ? ಅದೇಂಗ್ ಗೊತ್ತಾಗ್ಬೇಕು ನಿನ್ಗೆ? ಇನ್ಯಾವ ಮುಖ ಇಕ್ಕೊಂಡು ಅಲ್ಲಿಗೆ ಬರಕಾಯ್ತದೆ ಹೇಳು? ಅವ್ರ ಹಳೇದನ್ನೆಲ್ಲ ಮರ್ತ್ ಬಂದಿದಾರಲ್ಲ, ಯಾಕೆ ಕೆದಕ್ತೀರಾ? ಅದಕ್ಕೆ ನೀವ್ ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ. ಕೊಡೆ ತಾಟ್ಗಿತ್ತಿ ಉಂಡೆ ಹಂಗೆ ಹೋಗ್ಬಿಡ್ತೀನ. ಉಣ್ಣಕ್ಕೆ ಅಂತ ಬಂದಿರೋದು. ಅಲ್ ಕಣಕ, ಬಾಬಾ ಸತ್ ಇಸ್ಯಾನೆ ನಮಗ್ ತಿಳಿಸಿಲ್ಲ ನೀನು? ನಿಮ್ ಬಾವ ಸತಿ ನನ್ಗೇನು ಹೊಟ್ಟೆ ಉರಿ ಇಲ್ಲ ಕಣಪ್ಪ. ಜೀವ್ ಸಹಿತ ಇದ್ದಾಗ ಏನ್ ಮಾಕಿ ತಾರಾಗ್ತಿದ್ದ. ಅಡಗ್ನಂತ ಮಗ ಹೊಂಟೋದ, ಗಿಡಗ್ನಂತ ಮಗಳು ಹೊಂಟೋದ್ಲು. ಅದೇ ನನ್ಗೆ ಹೊಟ್ಟೆ ಉರಿ ಕಣಪ್ಪ. ಹೋಗ್ಲಿ ಬಿಡು, ಯಾಕಲ್ತೀಯ? ಏನ್ ಮಾಡಕಾಯ್ತದೆ? ಆಯ್ಸ್ ಮುಗಿದ್ಮೇಲೆ ಎಲ್ಲ ಹೋಗದೆ. ಆಯಸ್ ತೀರ್ ಸತ್ತಿದ್ರೆ ನನ್ ಮನ್ಸಿಗೆ ನೆಮ್ಮದಿ ಆಗಿರೋದು. ಆಯ್ಸಿದ್ದಂಗೆ ಕೊಲೆ ಆಗೋದ್ರು. ಆ ಕೊಲೆಗಾರ ಈ ಊರ್ನಾಗೆ ಅವನಂತೆ. ಇಲ್ಲೇ ಅವನಂತ ಮತ್ ಸುಮ್ಮನೆ ಬಿಟ್ಕೊಂಡ್ ಕುಂತಿದೀಯಾ? ಎತ್ತು ಬಿಡೋದಲ್ವಾ? ಏನ್ರಿ ನೀವು ಸಮಾಧಾನ ಮಾಡೋದ್ ಬಿಟ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದೀರಲ್ಲ? ಯಾವ್ದೇ ಸಮಾಧಾನ? ನನ್ನ ಗಂಡ ಸತ್ರು ನಾನು ಹಾಕಿನೂ ಕುಂಕುಮ ತೆಗ್ದಿಲ್ಲ ಹೇಳು. ನನ್ನ ಗಂಡ ಮಕ್ಕಳನ್ನ ಯಾವನ್ ಸಾಯಿಸದ್ನೋ ಅವನ ತೆಗೆಯವರೆಗೂ ನನ್ನ ಹಣೆ ಕುಂಕುಮ ತೆಗಿಯಕ್ಕಿಲ್ಲ ಕಣೆ. ಮಾವ, ಅವತ್ತು ಅವನನ್ನ ಅಟ್ಟಿಸ್ಕೊಂಡು ಹೋದ್ವಿ, ಆದ್ರೆ ನನ್ನ ಮಗ ಕೈ ಸಿಗ್ದೆ ಎಸ್ಕೇಪ್ ಆಗ್ಬಿಟ್ಟ. ಅಡ್ಡ ಕಸ್ವಿ ನನ್ನ ಮಗನೇ, ಮಾರಿಕ್ ಬಿಟ್ಟು ಕೋಣ ಇದ್ದಂಗಿದ್ಯಾ? ಅವನ್ನ ತಪ್ಪಿಸ್ಕೊಳಕ್ ಬಿಟ್ಬಿಟ್ಟೆಲ್ಲ. ನಾನೇನಾದ್ರೂ ಆಗಿದ್ದಿದ್ರೆ ಅವ್ನ ರಕ್ತ ಕೊಡ್ಬಿಡ್ತಾ ಇದ್ದೆ. ನೀನ್ ಸುಮ್ನಿರಕ್ಕೋ. ಕೊಲೆ ಮಾಡ್ದವ್ನು ಈ ಊರಾಗೆ ಅವನೇ ಅಂದ ಮೇಲೆ 4 ದಿನ ಹುಡುಕಿದ್ರೆ ನನ್ನ ಮಗ ಎಲ್ಲಿದ್ರು ತಗಲಾಕತಾನೆ. ಅದಕ್ಕೆ ಯಾಕ ನೀನ್ ತಲೆ ಕೆಡ್ಸ್ಕೋತಿಯಾ? ಇಡಾಕಂಬಂದ್ ಎತ್ ಬಿಟ್ರ ಆಗೋಯ್ತ ಅವನ್ನ. ಇನ್ನ ಆಯ್ತಲ್ಲ ಬುಡಕ, ಅವ್ನ ಎತ್ತಾಕಂಬಂದು ಹೆಂಗ್ ವರ್ಕ್ ಮಾಡ್ತೀವಿ ನೋಡ್ತಾ ಇರೋ. ಹಾಯ್ ಡ್ಯಾಡ್. ಬಾರವಾ, ಇವಳಿ ಯಾರ್ಲಾ? ನನ್ ಮಗಳ್ ಕಣಕ. ಅಲ್ಲ ಹೌದಾ? ಎಷ್ಟು ಮುದ್ದಾಗೋಳಲ್ಲೋ. ನಾನು ಯಾರು ಅಂತ ಗೊತ್ತಾಯ್ತೇನೆ? ಆ ಬ್ಯಾವರ್ಸಿ ನನ್ ಮಗ ನಿಂಗೆ ಹೇಳಿದ್ರೆ ತಾನೆ. ನಾನು ನಿನ್ ಸೋದರತೆ ಕಣಮ್ಮ. ಇವನು ನನ್ನ ಮಗ, ನಿನ್ ಬಾವ ಕಣೆ. ಹಾಯ್ ಅಮ್ಮ ಬಾಯ್ಲಿ. ಆ ಹಿಡಿಂಬಿ ನಮ್ಮ ಅತ್ತೆನಾ? ಬಾರ್ಲಾ ಇಲ್ಲಿ. ಏನಕ್ಕ? ನಿನ್ ಮಗಳೊಳ್ಳೆ ಸಕ್ರೆ ಗೊಂಬೆ ಇದ್ದಂಗ ಅವಳೆ. ನನ್ ಸೊಸೆ ಮಾಡ್ಕೋತೀನಿ ಕಣ್ಲಾ. ನೀನ್ ಹೇಳಿದ್ಮೇಲೆ ಬೇಡ ಅನ್ನಕಾಯ್ತದ? ಸರಿ, ಒಟ್ಟಿಗೆನಾರ ಹಾಕೋ ಹೋಗೋ, ಆಮೇಲೆ ಮಾತಾಡೋಣ. ಮಾಡ್ತೀನಿ ಮಾವ. ಹೋಗ್ಲಾ ನೀನು? ಸರಿ ಮಾವ. ಹಬ್ಬ, ಈ ಫೋಟೋದಲ್ಲಿ ನೋಡಿದಿರೇನ್ರೆ? ಇಲ್ಲ ಸರ್. ಇಲ್ವಾ? ಕೊಡಿಲಿ. ಏನೋ ಮಾಡೋದು? ಯಾರನ್ ಕೇಳಿದ್ರು ಇಲ್ಲ ಅಂತಲ್ಲ ಮಾವ. ಯಾರನ್ ಕೇಳಿದ್ರು ಇಲ್ಲ ಅಂತಾರಲ್ಲ ಇವನ್ನ. ರೇ, ನೀವೇನಾದ್ರು ನೋಡಿದಿರೇನ್ರಿ? ಅವ್ನ್ ನಿಂಗೆಲ್ಲ ಹುಡ್ಕೋ ಬದ್ಲು ಅವ್ನ್ ಯಾವ ಏರಿಯಾದಲ್ಲಿ ಸುತ್ತಾನೆ ಅಂತ ತಿಳ್ಕೊಂಡಿದ್ರೆ ಚೆನ್ನಾಗಿತ್ತು ಕಣ್ಲಾ. ನನ್ನ ಮಗ ಈ ಕಾಲೇಜಲ್ಲೂ ಇಲ್ವಂತಲ್ಲ, ಏನ್ ಮಾಡೋದಲ್ಲ? ಇರ್ಲಿ ಬಿಡೋಣ. ಆ MS ಕಾಲೇಜು, ಗೌರ್ಮೆಂಟ್ ಕಾಲೇಜು, ಆ ರಾಮಯ್ಯ ಕಾಲೇಜಲ್ಲಿ ಹುಡ್ಕೋದ್ರೆ ಆಯ್ತು ಬಿಡೋಣ. ಆಯ್ತು, ಹಂಗೆ ಮಾಡೋ ಬಾ. ಬಿಡಬಾರ್ದು ಇವತ್ತು ಎಷ್ಟೊತ್ತಾಗ್ಲು. ಗೊತ್ತಿಲ್ವಾ? ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಾರಲ್ಲೋ. ನಾವ್ ಹುಡ್ಕೋ ವಿಷಯ ಅವ್ನಿಗೆ ಗೊತ್ತಾಗ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟ ಅಂತ. ಸಿಕ್ಕದ್ನಾ? ಎಲ್ಲೂ ಸಿಕ್ಕಿಲ್ಲ ಮಾವ. ಪ್ರಕಾಶ್ ನಗರದಲ್ಲಿ ಕೇಳಿದ್ರು ಇಲ್ಲ ಅಂತಾರೆ, ಗಾಯತ್ರಿ ನಗರದಲ್ಲಿ ಕೇಳಿದ್ರು ಇಲ್ಲ ಅಂತಾರೆ. ಹಂಗಾರೆ ಗುಟ್ಟಳ್ಳಿ ಹೋಗ್ಬಿಡಕಂಡ್ರಲ್ಲ? ಗುಟ್ಟಳ್ಳಿ ಇಲ್ಲ ಶ್ರೀರಾಮಪುರ ಅಲ್ಲೇ ಇರಲ್ಲ. ಹೋಗ. ತುಂಬಾ ಥ್ಯಾಂಕ್ಸ್ ಅಮ್ಮ. ಮಾಮ, ಅವನೇ ಅಲ್ಲಿ ನೋಡಿ, ಅವನೇ. ಯಾರಲ್ಲ ಅವನು? ಅವನೇ ಅಲ್ಲಿ. ನೀನ್ ನೋಡು, ಕ್ಲಾಸಿಗೆ ಬರ್ತೀನಿ. ಆಯ್ತು. ಅಣ್ಣ, ಆ ಪ್ರಾಣಿ ಇಲ್ಲೇ ಹೋಟ್ಲ ಹತ್ರ ತಗಲಾಕಂಡೈತೆ. ಎತ್ತಾಕೊಂಬರೋಣವಾ? ಮುಗಿಸ್ಬಿಡೋಣವಾ? ಹಾ ಆಯ್ತಣ್ಣ, ಮುಗಿಸ್ಬಿಡ್ತೀವಿ. ಎತ್ಕೊಳ್ಳೋಣ ವಾಂಗ್ನ. ಬನ್ನಿ ಮಾವ, ಆ ನನ್ನ ಮಗನ್ ಮುಗಿಸ್ಬಿಡೋಣ. ಸ್ವಲ್ಪ ತಡ್ಕಳ. ಅವನು ನೀನ್ ನೋಡವನೆ, ನೀನು ಹೋದ್ರೆ ಅವ್ನು ಎಸ್ಕೇಪ್ ಆಗ್ಬಿಡ್ತಾನ ಅಷ್ಟೇ. ತಡ್ಕಳ ಅಣ್ಣ. ನಾವೆಲ್ಲಾರು ಒಟ್ಟಿಗೆ ಹೋದ್ರೆ ಅವ್ನಿಗೆ ಅನುಮಾನ ಬರಲ್ವಾ?
ನೀನೊಂದ್ ಕೆಲಸ ಮಾಡೋಣ, ನೀನೊಬ್ಬನೇ ಹೋಗಿ ಹೆಂಗಾದ್ರೂ ಡೌ ಮಾಡಿ ಅವನ್ನ ಎತ್ತಕ ಬರೋಣ. ನೀವು ಹೋಗ್ರ ಜೊತೆಲಿ. ಮಚ್ ಬಿಸಾಕ್ ಬಂದ್ರು. ಹಾಯ್. ಎಷ್ಟೊತ್ತ ಕಾಯಿಸೋದು ಗೊತ್ತಿಲ್ವಾ? ನಾನ್ ಕಾಯ್ತಾ ಇದ್ದೀನಿ ಅಂತ. ನೆವರ್ ಮೇಕ್ ಮಿ ವೇಟ್. ಓಕೆ, ಹೋಗ್ಲಾಗಾದ್ರೆ? ತಮಾಷೆಗೆ ಹೇಳ್ದೆ, ಕೂತ್ಕೊಳಪ್ಪ. ಏನ್ ಆರ್ಡರ್ ಮಾಡಿದ್ಯಾ? ಜ್ಯೂಸ್ ಬಂತು ನೋಡು. ಒಂದೇನಾ? ಥ್ಯಾಂಕ್ ಯು. ಸರಿ, ಇನ್ನೊಂದು ತಗೊಂಬನ್ನಿ. ಬೇಡ ಬೇಡ, ಸ್ಟ್ರಾ ಕೊಡಿ ಸಾಕು. ಶೇರಿಂಗ್ ಇಸ್ ಕೇರಿಂಗ್ ಮ್ಯಾನ್. ತಗೋ. ಸ್ವಲ್ಪ ಮುಂದೆ ಇಡಮ್ಮ. ತಗೊಳಪ್ಪ. ಏಯ್, ನೀನ್ ಅಲ್ಲಿ ಹುಡ್ಕೋ. ಏಯ್, ಈ ಕಡೆ ಹುಡ್ಕೋ, ಹೋಗೋ. ನೋಡು, ಪ್ರಿಯಾ ಇವನ್ ಜೊತೆ ಅವಳ. ಮೊದಲು ಈ ವಿಷಯ ನಮ್ಮ ಅಣ್ಣನ ತಿಳಿಸ್ಬೇಕು. ಅಣ್ಣ ಯಾಕಣ್ಣ? ಸುಮ್ಮನೆ ಬಂದ್ರೆ ಹೇಳ್ತೀನಿ. ಎತ್ತಾಂಡಿ ನನ್ನ ಮಕ್ಕಳ್ರ ಸಿಕ್ಕ ಜಾಗದಲ್ಲಿ ಅವನ ಕತ್ತರಿಸಿ ಎಳ್ಕೊಂಡ್ ಬರೋದ್ ಬಿಟ್ಬಿಟ್ಟು ಕಣಿ ಹೇಳಕ್ ಬಂದಿದ್ದೀರನ್ರ ಇಲ್ಲ. ಏಯ್ ಬಂದ್ರ, ನಿಮ್ ಕೈಲ ಆಗ್ಲಿಲ್ಲ ಅಂದ್ರೆ ನಾನೇ ಮಾಡಿ ತೋರಿಸ್ತೀನಿ. ಬಂದ್ರ, ಏಯ್ ಬಾರೋ ತೋರಿಸ್ಬಾ. ನೀನ್ ಯಾಕೆ ಮಚ್ಚ ತಗೊಂಡಿದ್ಯಾ? ನಾವಿಲ್ವಾ ಅದಕ್ಕೆ? ಬಿಡು. ಏನಾಯ್ತು ಚಿಕ್ಕಪ್ಪ? ಏನೇ ಮಾಡೋದು ಮಾಡಿಬಿಟ್ಟು ಏನಾಯ್ತು ಚಿಕ್ಕಪ್ಪ ಅಂತ ಕಣಿ ಕೇಳ್ತಾ ಇದ್ದೇನೆ. ಅವನೆಲ್ಲೇ ಎಲ್ಲೋ ತೋರಿಸ್ಬಾರೆ. ನಮ್ಮನೆಗೆ ಬಂದ್ಬಿಟ್ಟು ನನ್ ಜೊತೆ ಕೈ ಹಾಕ್ತೇನೆ, ಬಿಡೆ. ಅಯ್ಯೋ ಅದಕ್ಕೆ ಏನಿದೆ ದೌರ್ಜನ್ಯ? ಇಲ್ಲಿ ತನಕ ನಾನೇ ನನ್ ಮಗಳನ್ನ ಹೊಡೆದಿಲ್ಲ, ಅಂತದ್ರಲ್ಲಿ ನೀವೇ ನನ್ ಮಗಳ ಮೇಲೆ ಕೈ ಮಾಡೋದಕ್ಕೆ? ನನ್ನ ಯಾರು ಕೇಳ್ತಿದ್ದೇನೆ? ನನ್ನ ಯಾರು ಅಂತ ಕೇಳ್ತೀಯೇನೆ? ನಿನ್ ಗಂಡನ್ ಕೇಳು. ಈ ಮನೆಗೆ ಇರು ಮಗಳು ಕಣೆ ನಾನು. ನಿನಗೆ ನಿನ್ ಗಂಡನಿಗೆ ಒದ್ದು ಬುದ್ಧಿ ಕಲ್ಸೋ ಅಧಿಕಾರ ಅದ ನನಗೆ. ನಿನ್ ಮಗಳನ್ನ ಸಿಕ್ತವ್ರ ಜೊತೆ ಚಂಗ್ಲ ಆಡ್ಬೇಡ ಅಂತ ಹೇಳು ಅಂತಂದ್ರೆ ನನ್ನ ಯಾರು ಅಂತ ಕೇಳ್ತೀಯೇನೆ? ಏನಕ್ಕ ನೀನು ಹುಚ್ಚನ ಬಡ್ಕಣಕ್ ಬಡ್ಕತ್ತೀಯ? ಅದನ್ನೇ ಮೆತ್ತಿ ಕೇಳಿದ್ರೆ ಹೇಳಕ್ಕಿಲ್ಲ ಅಂತಾಳ. ಲೇ ಗುಲಾಮ, ನಿನ್ನೇನ್ರಿಗೆ ಹೇಳಲ್ಲ? ಬಾರವ ಇಲ್ಲಿ, ಅವನ್ ಮನೆ ಎಲ್ಲದೇ ಹೇಳು. ಯಾರ್ ಡ್ಯಾಡಿ? ಅದೇ ಕಣವ, ನೀವಿಬ್ರು ಸೇರಿ ಒಂದೇ ಗ್ಲಾಸ್ನಾಗೆ ಒಂದೇ ಜ್ಯೂಸ್ನ 2 ಪೈಪ್ನಾಗ ಕುಡಿದ್ರಲ್ಲ, ಅವನೇ. ಅದು ಪರವಾಗಿಲ್ಲ ಹೇಳವ, ನಾನೇನ್ ಬಯ್ಯಕ್ಕಿಲ್ಲ. ನೀವ್ ಎಲ್ಲೋದ್ರಿ ಏನ್ ಮಾಡಿದ್ರಿ ಏನು ಕೆಳಕಿಲ್ಲ. ನಂಗ್ ಬೇಕಾಗಿರೋದು ಅವನ್ ಮನೆ ಎಲ್ಲದೇ ಅಂತ. ಯಾಕ್ ಡ್ಯಾಡಿ? ಅವನ ತುಂಡು ತುಂಡು ಕತ್ತರಿಸಿ ಕಳ್ಳಿ ಕಾರದ ಪುಡಿ ತುಂಬಕ್ಕೆ. ಅವನ್ ಯಾರು ಗೊತ್ತೇನಮ್ಮ? ನಿಮ್ ಮಾವನ್ನ, ಅವನ ಮಗನ್ನ ಮಗಳನ್ನ ಕೊಲೆ ಮಾಡಿ ತಲೆ ತಪ್ಪಿಸ್ಕೊಂಡ್ ಬಂದಿರೋನು. ಅಂದ್ರೆ ಇವಳೇನಾ ಅವನ್ ತಂಗಿ ತಲೆ ಬೋಡ್ಸಿದ್ ಮಹಾತಾಯಿ? ಓ, ನೀನೇನಾ ಅವನ್ ಮನೆಗ್ ಬೆಂಕಿ ಹಾಕಿ ಅಣ್ಣ ತಂಗಿ ತಾಯಿ ಮಕ್ಕಳನ್ನ ಕೊಂದು ಬೂದಿ ಮಾಡಿದ್ ರಾಕ್ಷಸಿ? ಡ್ಯಾಡಿ, ಮೊದ್ಲು ಇವಳನ್ನ ಈ ಮನೆಯಿಂದ ಆಚೆ ಕಳ್ಸಿ, ಇಲ್ಲ ಅಂದ್ರೆ ನೆಮ್ಮದಿಯಾಗಿರೋ ನಮ್ಮ ಮನೆನ ಸ್ಮಶಾನ ಮಾಡ್ಬಿಡ್ತಾಳೆ. ನಮ್ಮಕ್ಕ ಕೊಲೆಗಡಕ್ಕೆ ಈ ರಾಕ್ಷಸಿ ಅವಳು ನಿಲ್ಲಿಂದ ಹಟ್ಟಬೇಕು. ಆ ಕೊಲೆಗಡಕ್ಕೆ ನನ್ ಮಗನ್ ಕರ್ಕೊಂಡ್ ಬಂದು ಕಾಲ್ ತೊಳೆದು ನೀನ್ ಕನ್ಯಾದಾನ ಮಾಡ್ಬೇಕು ಅಲ್ವೇನೆ? ಕೊನೆ ಕಿತ್ತ ಕೇಳ್ತಾ ಇವನಿ, ಅವನೆಲ್ಲವನೇ ಗೊತ್ತಿಲ್ಲ. ಗೊತ್ತದೆ ನಿನ್ಗೆ? ಗೊತ್ತು, ಆದ್ರೂ ನಾನು ನಿಮ್ಗೆ ಹೇಳಲ್ಲ. ನನ್ನ ಕೊಂದ್ರು ಸರಿ, ನಾನು ಅವನ್ನ ಕೊಲೆ ಮಾಡಕ್ ಬಿಡಲ್ಲ 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 ಬಿಡಲ್ಲ. ಹೋಯ್ತಾವಳೆ, ಇಡ್ಕಳ್ಳ ಇಡ್ಕಳ್ಳ ಅವಳನ್ನ. ಬಾಯ್ ಮುಚ್ಚಕ್ಕ ನೀನು. ಅವಳು ಇರ್ಬೇಕಾದ್ರೆ ಪೂಸಿ ಮಾಡಿ ಕೇಳಿದ್ರೆ ಸರ್ ಹೋಗಿರೋದು. ನಿನ್ ದರಿದ್ರ ಬಾಯ್ ಐತಲ್ಲ. ನೀನ್ ಸುಮ್ಕಿರಣ, ಇಷ್ಟಕ್ಕೆಲ್ಲ ನೀನ್ ಯಾಕೆ ತಲೆ ಕೆಡ್ಸ್ಕತ್ಯಾ? ಅವಳು ಹೇಳ್ದಿದ್ರು ಚಿಂತೆ ಇಲ್ಲ. ಇವಳು ಓದೋ ಕಾಲೇಜಲ್ಲೇ ಅವನು ಓದ್ತಾನೆ ಅಂತ ಕಾಣ್ತೈತೆ. ನಾವು ಕಾಲೇಜ್ ರೈಡ್ ಮಾಡಿದ್ರೆ ಖಂಡಿತ ಅವ್ನು ಸಿಕ್ಕೇ ಸಿಗ್ತಾನೆ.
ಹಲೋ ಕಿಟ್ಟಿ, ನಾನು ಪ್ರಿಯಾ. ಪ್ರಿಯಾ, ಏನ್ ಇಷ್ಟೊತ್ನಲ್ಲಿ? ಯಾಕೆ ನಿದ್ದೆ ಬರ್ಲಿಲ್ವಾ? ಪ್ರಿಯಾ, ಯಾಕೆ ಅಳ್ತಾ ಇದ್ಯಾ? ನಮ್ಮ ಮನೇಲಿ ನಮ್ಮಿಬ್ಬರ ವಿಷಯ ಗೊತ್ತಾಗ್ಬಿಟ್ಟಿದೆ ಕಿಟ್ಟಿ. ಗೊತ್ತಾಗ್ಲಿ ಬಿಡು, ಅದಕ್ಕೆ ಯಾಕೆ ಹೆದರ್ತಾ ಇದ್ಯಾ? ಲವ್ ಅಂತ ಅಂದ್ಮೇಲೆ ಕಿರಿಕ್ ಮಾಮೂಲೆ, ಫೇಸ್ ಮಾಡ್ದಾಯ್ತು ಬಿಡು. ನಾನು ಹೆದರ್ತಿರೋದು ನಮ್ ಪ್ರೀತಿಗಲ್ಲ, ನಮ್ಮ ಅತ್ತೆಗೆ. ಅತ್ತೇನಾ? ಹೌದು, ನಮ್ ತಂದೆ ಸ್ವಂತ ಅಕ್ಕ. ಅವಳು ಬೇರೆ ಯಾರು ಅಲ್ಲ, ನಿಮ್ ತಂಗಿಗ್ ತಲೆ ಬೋಡ್ಸಿ ನಿಮ್ ಮನೆಗ್ ಬೆಂಕಿ ಇಟ್ಟವಳು. ಅಂದ್ರೆ ರಾಚಮ್ಮನ? ಹೌದು, ಅವಳನ್ನ ಕೊಲೆ ಮಾಡ್ಬೇಕು ಅಂತ ನಮ್ ಮನೆಗ್ ಬಂದ್ ಸೆಟ್ಲ್ ಆಗಿದ್ದಾಳೆ. ಅವಳ ಜೊತೆ ನಮ್ಮ ಅಪ್ಪ ಚಿಕ್ಕಪ್ಪಂದ್ರು ಸೇರ್ಕೊಂಡಿದ್ದಾರೆ. ನನ್ ಮನೆಗ್ ಬಂದ ತಕ್ಷಣ ಎಲ್ಲ ಸೇರ್ಕೊಂಡು ನಿಮ್ ಮನೆ ಅಡ್ರೆಸ್ ಹೇಳು ಅಂತ ತುಂಬಾ ಟಾರ್ಚರ್ ಮಾಡಿದ್ರು. ಆದ್ರೆ ನಾನು ಹೇಳಲಿಲ್ಲ ಕಿಟ್ಟಿ, ನಾನು ಹೇಳಲಿಲ್ಲ. ನೀನೇನಾದ್ರೂ ಅವ್ರ ಕೈಗೆ ಸಿಕ್ಬಿಟ್ರೆ ಅವ್ರು ನಿನ್ನ ಖಂಡಿತ ಕೊಂದ್ಬಿಡ್ತಾ ಕಿಟ್ಟಿ. ಅದಕ್ಕೆ ನಾಳೆ. ಹಲೋ 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 ಪ್ರಿಯಾ, ಹಲೋ 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 ಪ್ರಿಯಾ, ಹಲೋ. ಎಲ್ಲ ನಿನ್ನ ಕದ್ದು ಫೋನ್ ಮಾಡ್ತೀಯೇನೆ ಅವನಿಗೆ? ಹಲೋ ಪ್ರಿಯಾ, ಹಲೋ ಹಲೋ. ಅಮ್ಮ, ಅಮ್ಮ, ಏನಮ್ಮ? ನನ್ ಗಾಡಿ ಕೀ ಏನಾದ್ರು ನೋಡಿದ್ರಾ? ಇಲ್ವಲ್ಲ. ನಂತವಿರೋದು ಅವಳಿಗೆ ಹೆಂಗೆ ಗೊತ್ತಾಯ್ತದೆ? ಅದನ್ನ ನೀವೇನಿಗ್ ತಗೊಂಡ್ರಿ? ನೀನ್ ಕದ್ದು ಕಾಲೇಜ್ಗೆ ಹೇಳ್ದೆ ಕೇಳ್ದೆ ಹೋಗ್ದೆ ಇರ್ಲಿ ಅಂತವ. ನಾನೇನು ಕದ್ದು ಓಡೋಗೋ ಅಷ್ಟು ಹೇಡಿ ಏನಲ್ಲ, ಅಥವಾ ಮಾಡ್ಬಾರ ತಪ್ಪೇನು ಮಾಡಿಲ್ವಲ್ಲ. ಲವ್ ಮಾಡಿದೀನಷ್ಟೇ. ಹಾ, ನಿಮ್ಮನ್ನ ಒಪ್ಸೆ ಮದ್ವೆ ಆಗ್ತೀನಿ. ಒಪ್ದಿದ್ರೆ ನಿಮಗೆ ಹೇಳ್ಬಿಟ್ಟೆ ಹೋಗ್ತೀನಿ. ಅದಕ್ಕೋಸ್ಕರ ನೀವ್ ಈ ರೀತಿ ಚಿಲ್ಲರೆ ಕೆಲಸ ಮಾಡೋ ಅವಶ್ಯಕತೆ ಏನಿಲ್ಲ. ನನ್ನ ಕಾಲೇಜ್ಗೆ ಲೇಟ್ ಆಯ್ತು, ಕೀ ಕೊಡಿ. ಲೇಟ್ ಆಗಿರೋ ಕಾಲೇಜ್ ಗಲ್ವೇ ಅವನ್ ಬರ್ಬೇಡ ಅಂತ ಹೇಳಕ್ ಹೋಯ್ತಾ ಇದೀಯ ಅಲ್ವಾ? ಏಯ್, ನಾನು ನಿಮ್ಮಪ್ಪ, ನೀನಿಗಿಂತ ಬುದ್ಧಿವಂತ. ಹುಟ್ರೆ ಹಿಂಗ್ ಮಾಡ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಅದಕ್ಕೆಯ ನೀನಿಗಿಂತ ಮುಂಚೆ ನಮ್ಮವ್ರು ಅಲ್ಲಿ ಹೋಗವ್ರೆ. ಇವತ್ತು ಅವನ್ ಕತೆನ ಫಿನಿಶ್ ಮಾಡ್ಬಿಟ್ಟೆ ಬರೋದು. ಅಲ್ಲಿ ಗಂಟ ನೀನ್ ಮನ್ಲಿ ಬಿದ್ದಿರು. ಹೋಗಿ ಒಳಿಕೆ. ನಿಂತ್ಕೊಳೆ. ಎಲ್ಗೆ ಹೊಡೋಯ್ತಿದ್ಯಾ? ಎಲ್ಗೆ ಹೊಡೋಯ್ತಿದ್ಯಾ? ನಡಿಯ ಒಳಿಕೆ, ನಡಿಯ ನಡಿಯ ಒಳಿಕೆ, ನಡಿಯ ನಡಿಯ ಒಳಿಕೆ. ನನ್ನ ಬಿಡಿ ಡ್ಯಾಡಿ, ಪ್ಲೀಸ್ ನನ್ನ ಬಿಡಿ ಡ್ಯಾಡಿ. ನನ್ನ ಕಿಟ್ಟಿಗೆ ಏನು ಮಾಡಬೇಡಿ ಡ್ಯಾಡಿ, ಪ್ಲೀಸ್ ಡ್ಯಾಡಿ. ಡ್ಯಾಡಿ ಬೇಡ ಡ್ಯಾಡಿ, ಡ್ಯಾಡಿ ಬಾಗಲ್ ತೆಗೀರಿ. ನನ್ನ ಕಿಟ್ಟಿಗೆ ಏನು ಮಾಡಬೇಡಿ ಡ್ಯಾಡಿ. ಏಯ್, ಇವಳನ್ನೇನಾರ ಆಚಿಕ್ ಬಿಟ್ಟು ನಿನ್ ಕೈ ಕಾಲ್ ಮುರಿದು ಮೂಲಿಗೆ ಕೊಡ್ಸ್ಬಿಡ್ತೀನಿ. ಹೋಗ್ ಸಾರ್. ಪ್ರಿಯಾ ಕಾಲೇಜಿಗೆ ಬಂದ್ಲಾ? ಇಲ್ಲ ಗುರು, ನೋಡ್ಲಿಲ್ಲ. ಯಾಕೆ ಗುರು, ಏನ್ ವಿಷಯ? ಏನಿಲ್ಲ, ರಾತ್ರಿ ಫೋನ್ ಮಾಡಿದ್ಲು. ನಮ್ ಲವ್ ವಿಷಯ ಅವ್ರ ಮನೇಲಿ ಗೊತ್ತಾಗಿದ್ಯಂತೆ. ಮುಂದಕ್ಕೆ ಮಾತಾಡಕ್ ಬಂದ್ಲು, ಅಷ್ಟಲ್ಲಿ ಫೋನ್ ಕಟ್ ಆಗೋಯ್ತು. ಹೌದಾ? ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತು. ಬಂದಿಲ್ಲ ಅಂದ್ರೆ ಮೋಸ್ಟ್ಲಿ ಮನೇಲಿ ಪ್ರಾಬ್ಲಮ್ ಆಗಿರ್ಬೇಕು. ಬಾ, ಹೋಗಿ ನೋಡ್ಕೊಂಬರೋಣ. ಅದೆಲ್ಲ ಏನ್ ಬೇಡ, ಅವಳೆ ಕಾಲೇಜಿಗೆ ಬರ್ತಾಳಲ್ಲ, ಏನಾಗಿದೆ ಅಂತ ಕೇಳಿ ನೋಡಿದ್ರಾಯ್ತು. ಬಾ. ಎಲ್ಲವನೇ ಅಂತ ನೋಡ್ರು. ಬರ ಇಲ್ಲಿ. ನನ್ನ ನಿನ್ ಜೊತೆ ಇದ್ನಲ್ಲ ಕಿಟ್ಟಿ, ಎಲ್ಲ ಅವನು. ಕಿಟ್ಟಿನ ಸರ್, ಕರ್ಕೊಂಡ್ಬರ್ತೀನಿ. ಬನ್ರೋ, ಕಿಟ್ಟಿನ ಕರ್ಕೊಂಬರೋಣ. ನಮ್ ಕಿಟ್ಟಿ ಬಂದೈತೆ ಕಣೋ. ಕಿಟ್ಟಿ ಹೊಡಿಯ ಬಂದಿರ ಕಣೋ. ಕಿಟ್ಟಿ ನೋಡಿ ಯಾರೋ ಬಂದಿಯಾರ ಕಣೋ. ಹೌದಾ? ಕಿಟ್ಟಿ ನೋಡಿ ಯಾರೋ ಬಂದವ್ರೆ ಕಣ್ ಬಂದ್ರು. ಕಿಟ್ಟಿ ಕಿಟ್ಟಿ, ನಿನ್ ಹೊಡೆಯಕ್ಕೆ ಯಾರೋ ಹುಡ್ಕೊಂಡ್ ಬಂದಿದ್ದಾರೆ. ಯಾಕೋ ಜಾಗ ಖಾಲಿ ಮಾಡೋದು ಒಳ್ಳೇದನ್ಸತ್ತೆ. ಹೌದು ಕಣ್ಲಾ, ಏನ್ ಹೇಳ್ತೀಯಾ? ರೈಟ್ ಹೇಳೋಣ. ಏನ್ರ ಮಕ್ಕ ನೋಡ್ತಿದ್ದೀರಾ? ಕತ್ರ ಸಾಕ್ರ ಅವನ. ನಿನ್ಗೇನಾದ್ರು ಬುದ್ಧಿಗಿದ್ಯಾ? ನಿನ್ನ ಮಾತು ಕಟ್ಕೊಂಡು ನಾವ್ ನುಗ್ಗಿದ್ರೆ ನಮ್ ಕತೆ ಅಷ್ಟೇ. ಅವ್ರು ಎಷ್ಟು ಜನ ಅವ್ರೆ, ನಾವ್ ಎಷ್ಟು ಜನ ಇದೀವಿ ಗೊತ್ತಾಗಲ್ವಾ? ನನ್ ಮಕ್ಳ ನಮ್ ಕಿಟ್ಟಿಗೆ ಹೊಡಿಯಕ್ ಬರ್ತೀರೇನ್ರ? ಇನ್ನೊಂದ್ಸಲಿ ಕಾಂಪೌಂಡ್ ಒಳಗೆ ಕಾಲಿಟ್ರೆ ಪೀಸ್ ಪೀಸ್ ಹೋಗ್ತೀರಾ. ಓ, ನಿನ್ಗಿದೆಲ್ಲ ಅರ್ಥ ಆಗಲ್ಲ. ನಡಿಯಕ್ಕ ಮನೆಗೆ ಹೋಗವಾ, ನಡಿಯಕ್ಕ.
ಯಾವ್ದು ಗುರು ಇದು ಹಿಡಂಬಿ ಸೈನ್ಯ? ಪ್ರಿಯಾ ಕಡೆಯವರು. ಲವ್ ಪ್ರಾಬ್ಲಮಾ? ಅದಕ್ಕೆ ಅನ್ಸುತ್ತೆ ಅವಳು ಇವತ್ತು ಕಾಲೇಜಿಗೆ ಬಂದಿಲ್ಲ. ನಡಿಗೂರು ಹೋಗೋಳ್ನೆ ತಕೊಂಬರೋಣ, ಏನಾಗುತ್ತೋ ಆಗ್ಲಿ. ಇದು ನನ್ನ ಪರ್ಸನಲ್ ಪ್ರಾಬ್ಲಮ್. ನಿಮ್ಗಳಿಗೆ ತೊಂದರೆ ಕೊಡಕ್ಕೆ ನನ್ಗಿಷ್ಟ ಇಲ್ಲ. ತೊಂದ್ರೆ ಏನ್ ಬಂತು? ನೀನ್ ನಮ್ ಫ್ರೆಂಡ್, ನಿನ್ ಪ್ರಾಬ್ಲಮ್ ನಮ್ ಪ್ರಾಬ್ಲಮ್ ಏನಪ್ಪಾ? ದಯವಿಟ್ಟು ಎಕ್ಸೈಟ್ ಆಗ್ಬೇಡಿ. ನಿಮ್ ಸಹಾಯ ಬೇಕಾದಾಗ ನಾನೇ ಕೇಳ್ತೀನಿ. ಅಲ್ಲಿವರೆಗೂ ನಾನು ಬಿಟ್ಬಿಡಿ. ಯಾಕೆ ಇನ್ನು ಸುಮ್ನೆ ನಿಂತಿದ್ಯಾ? ಸಾಮಾನುಗಳೆಲ್ಲ ಟೆಂಪೋಗ್ ಹಾಕಾಯ್ತಾ? ಹೋಗಿ ನಿನ್ ಬಟ್ಟೆಗಳು ಪ್ಯಾಕ್ ಮಾಡ್ಕೋ. ಅವ್ರ ನೆರಳು ನಮ್ಮ ಮೇಲೆ ಬೀಳ್ಬಾರ್ದು ಅಂತ ಮನೆ ಮಠ ಊರು ಕೇರಿ ಎಲ್ಲ ಬಿಟ್ಟು ಬಂದಿದ್ದಾಯ್ತು. ಆದ್ರೆ ಆ ಪಾಪಿಗಳು ಬೆನ್ನಟ್ಟಿದ ಬೇತಾಳ ತರ ಇಲ್ಲಿಗೂ ಹುಡ್ಕೊಂಡ್ ಬಂದಿದ್ದಾರೆ. ಇವತ್ತು ಕಾಲೇಜಿಗೆ ಬಂದವರು ನಾಳೆ ಮನೆಗ್ ಬರ್ತಾ ಇರ್ತಾರಾ? ಅಲ್ಲೇನೋ ಸ್ಟೂಡೆಂಟ್ಗಳಿದ್ರು, ಆಗೋ ಅನಾಹುತ ತಪ್ತು. ಇಲ್ಲಿ ನಮ್ಗೆ ಯಾರಿದ್ದಾರೆ? ಅವ್ರು ಯಾರೇ ಇಲ್ಲಿಗೆ ಬಂದ್ರು ಜೀವ ಸಹಿತ ವಾಪಸ್ ಹೋಗಲ್ಲ. ಅದಕ್ಕೆ ನೋಡಪ್ಪ, ಈ ಹೊಡೆದಾಟ ರಕ್ತ ಕೊಲೆ ಸಾವುಗಳನ್ನ ನೋಡಿ ನೋಡಿ ಸಾಕಾಗೋಗಿದೆ. ಇನ್ನು ನನ್ನಿಂದ ಇವುಗಳೆಲ್ಲ ನೋಡಕ್ ಸಾಧ್ಯ ಇಲ್ಲ. ನಾವಿಬ್ರು ಎಲ್ಲಾದ್ರೂ ದೂರ ಹೊಟ್ಟೋಗೋಣ. ಆ ದುಷ್ಟ ಸಹವಾಸ ನಮಗ್ ಬೇಡ. ಅಂದ್ರೆ ನಂಬಿ ದುಡ್ಗಿನ ಕೈ ಬಿಟ್ಟು ಹೇಡಿಗಳ ತರ ಓಡೋಗೋಣ ಅಂತೀರಾ? ಪ್ರಿಯಾ ನಿನ್ನೆಯಿಂದ ಕಾಲೇಜಿಗೆ ಬಂದಿಲ್ಲ. ಅವ್ರ ಮನೇಲಿ ಅದೆಷ್ಟು ಹಿಂಸೆ ಕೊಡ್ತಾ ಇದಾರೋ ಗೊತ್ತಿಲ್ಲ. ಅವಳಿಗೋಸ್ಕರ ನೀನ್ ಪ್ರಾಣ ಕಳ್ಕೊಳ್ತೀಯಾ? ಹೋದ್ರೆ ಹೋಗ್ಲಿ, ಸ್ವಾಭಿಮಾನನ ಬಿಟ್ಟು ಹೇಡಿ ತರ ಬದುಕೋಕ್ಕಿಂತ ಪ್ರೀತಿಗೋಸ್ಕರ ಸಾಯದೆ ಮೇಲು. ನೀನನ್ ಕಾಪಾಡ್ತೀನಿ ಅಂತ ನಾನ್ ನಿಮ್ಮ ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ ಕಣೋ. ಯಾವತ್ತೂ ನಿನ್ ಕೈ ಬಿಡಲ್ಲ ಅಂತ ಪ್ರಿಯಾಂಗ್ ನಾನು ಮಾತು ಕೊಟ್ಟಿದ್ದೀನಿ. ಅಂದ್ರೆ ನನಗಿಂತ ನಿನ್ಗೆ ಅವಳೇ ಹೆಚ್ಚಾಗೋದ್ಲಾ? ಸಾರಿ ಅದ್ಕೆ. ಎಲ್ಲ ತಂದೆ ತಾಯಿ ತರ ನೀವು ಯಾಕೆ ಪ್ರೀತಿನ ವಾತ್ಸಲ್ಯನ ಒಂದೇ ತಕ್ಕಲಿಟ್ಟು ತೂಗ್ತೀರಾ? ಇದ್ರಲ್ಲಿ ಯಾವ್ದು ಹೆಚ್ಚುನೂ ಅಲ್ಲ ಕಡಿಮೆನೂ ಅಲ್ಲ. ಅಷ್ಟಕ್ಕೂ ಪ್ರಿಯಾನ ಪ್ರೀತಿಸೋ ಕಾರಣನೇ ನೀವು. ಅದ್ಕೆ ಯಾರ ಸವಾಸನೂ ಬೇಡ ಅಂತ ನನ್ ಪಾಡಿಗೆ ನಾನಿದ್ದೆ. ನನ್ನ ವಿಜಯ್ ಅವಮಾನ ಮಾಡಿದಾಗ ಸ್ವಾಭಿಮಾನಿ ಆಗಿರು ಅಂದ್ರಿ. ಪ್ರಿಯಾ ನನ್ನ ಲವ್ ಮಾಡ್ತೀನಿ ಅಂದಾಗ ನಾನ್ ಬೇಡ ಅಂದ್ರು ನೀವೇ ಲವ್ ಮಾಡು ಅಂತ ಬಲವಂತ ಮಾಡಿದ್ರಿ. ಈಗ ಅವಳನ್ನ ನಡ್ನೀರಲ್ಲಿ ಕೈ ಬಿಟ್ಟು ಹೋಗೋದು ಯಾವ ನ್ಯಾಯ ಹೇಳಿ? ಎಲ್ಲಾದ್ರೂ ದೂರ ಹೋಗೋಣ ಅಂದ್ರಿ. ಓಕೆ, ಜನ ನನ್ನ ಹೇಳಿ ಅನ್ಕೊಂಡ್ರು ಪರವಾಗಿಲ್ಲ, ನಾನ್ ನಿಮ್ ಜೊತೆ ಬರ್ತೀನಿ. ಆದ್ರೆ ಒಬ್ನೇ ಅಲ್ಲ, ಪ್ರಿಯಾನು ಕರ್ಕೊಂಡ್ ಬರ್ತೀನಿ.